ಜೊತೆಯಲಿ ಜೊತೆಯಲಿ ಮೇಲ್ಕೋಟೆಗೆ 20 ಕಿಲೋಮೀಟರ್ ಅಂತಿದೆ. ನಾವು ಮೇಲ್ಕೋಟೆಗೆ ಹೋಗ್ತಿದೀವಾ? ಗೊತ್ತಾಗೋಯ್ತಾ? ಹೌದಾ? ಪರಮಾತ್ಮ, ನನ್ನಪ್ಪ ನಿನ್ನ ನೋಡಬೇಕು ಅಂತ ಹರಕೆ ಹೊತ್ಕೊಂಡಿದ್ದೆ. ಆದರೆ ಅದನ್ನು ಇಷ್ಟು ಸುಲಭವಾಗಿ ಇಷ್ಟು ಬೇಗ ತೀರಿಸ್ಕೊತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ತಂದೆ. ಇಷ್ಟೇ ಅಲ್ಲ ಆಂಟಿ, ನೀವು ಏನೇನೋ ಬಾಕಿದೆ. ಬನ್ನಿ. ಎಲ್ಲ ಹೋಗೋಣ ಬನ್ನಿ. ಹುಷಾರಪ್ಪ, ನೀರಲ್ಲಿ ಆಳ ಇರುತ್ತೆ. ಬಿಡಿ ಆಂಟಿ, ಪ್ರೀತಿಲೇ ಮುಳುಗೋಗಿರೋನ್ಗೆ ಈ ನೀರಲ್ಲಿ ಮುಳುಗೋದೇನು ದೊಡ್ಡ ವಿಷಯ ಅಲ್ಲ. ಒಳ್ಳೆ ಹುಡುಗ ನೀನು ಕಟ್ಕೊಳ್ಳೋಳು ಅದೆಷ್ಟು ಪುಣ್ಯ ಮಾಡಿರ್ತಾಳಪ್ಪ. ನಿನ್ನ ಪ್ರೀತಿ ಆದಷ್ಟು ಬೇಗ ಸಿಗಲಿ ನಿನಗೆ. ನೀವು ಹೇಳೋದಲ್ಲ, ಇವತ್ತು ನನ್ನ ಪ್ರೀತಿ ಸಿಕ್ಬಿಡ್ತು ಅಂದ್ಕೊಳ್ಳಿ. ಅವ್ರು ಯಾಕೆ ಹಿಂಗ? ಅಕ್ಕ ಯಾವಾಗ್ಲೂ ಹಂಗೇನೆ. ಇಂಥ ಜಾಗಕ್ಕೆಲ್ಲ ಬಂದ್ರೆ ಧ್ಯಾನ ಕೂತ್ಬಿಡ್ತಾಳೆ. ಒಳ್ಳೇದು. ದೇವ್ರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತಪ್ಪ. ನೀನು ಚೆನ್ನಾಗಿದ್ದಾನಲ್ವಾ ಚೆಲುವ ನಾರಾಯಣ ನಮ್ಮಪ್ಪ. ಆಂಟಿ, ಎಲ್ಲಾರು ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಆಯಿತು, ಅದಕ್ಕೇನಂತೆ ಬಾರೆ. ದಿಶಾ ಅವರೇ, ಅಮ್ಮನ ಜೊತೆ ಒಂದೊಂದು ಫೋಟೋ ತೆಗಿತೀರಾ? ದಿಶಾ ಅವರೇ, ನನ್ನ ಜೊತೆ ಒಂದು ಫೋಟೋ. ಅಣ್ಣ ಅಂತೀರಾ, ಒಂದು ಫೋಟೋ ತೆಗೆಸ್ಕೊಳಲ್ವಾ? ಅಯ್ಯೋ ತೆಗೆಸ್ಕೊಮ್ಮ. ಅಕ್ಕ, ಒಂದು ಪಿಕ್ ಪ್ಲೀಸ್. ಪ್ರತಿಮಾ ಅವರೇ, ನೀವು ಬನ್ನಿ.
ನಾವೆಲ್ಲರೂ ಇನ್ನೊಂದು ಜಾಗಕ್ಕೆ ಹೋಗ್ತೀವಂತೆ. ನಾನು ಏನೇ ಮಾಡಿದ್ರು ಎಲ್ಲರೂ ನನ್ನ ಕ್ಷಮಿಸ್ಬೇಕಂತೆ. ಏನೇ ಕೇಳಿದ್ರು ಯಾರು ನನ್ನ ಡಿಸಪಾಯಿಂಟ್ ಮಾಡಬಾರ್ದಂತೆ. ಯಾಕಂದರೆ ಇವತ್ತು ನನ್ನ ಬರ್ಡೇ ಅಂತ. ಬರ್ಡೇನಾ? ಓ ಸೂಪರ್, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಜನ್ಮದಿನದ ಶುಭಾಶಯಗಳು. 100 ವರ್ಷ ಸುಖವಾಗಿರಪ್ಪ. ಛೇ, ಎಂಥ ಕೆಲಸ ಆಗೋಯ್ತು. ಹುಟ್ಟಿದ ಹಬ್ಬ ಅಂತ ಹೇಳ್ತೀಯ, ನೀನು ಕೊಡಕ್ಕೆ ಹುಡುಗರನ್ನೇ ತಂದಿಲ್ವಲ್ಲ, ಖಾಲಿ ಕೈಲಿ ಬಂದ್ಬಿಟ್ಟಿದ್ದೀವಿ. ಪರವಾಗಿಲ್ಲ ಆಂಟಿ, ನೀವು ಯಾವತ್ತೂ ಖಾಲಿ ಕೈನವರಲ್ಲ. ನೀವು ಮನ್ಸು ಮಾಡಿದ್ರೆ ನನ್ನ ಲೈಫ್ನ ತುಂಬುವಂಥ ಗಿಫ್ಟ್ ಕೊಡ್ಬೋದು. ಅಂದರೆ ಪ್ರೀತಿ ಆಂಟಿ. ಜೀವನ ಪೂರ್ತಿ ನೆಮ್ಮದಿಯಾಗಿರೋದಕ್ಕೆ ಅದು ಒಂದಿದ್ರೆ ಸಾಕಲ್ವಾ? ಎಷ್ಟೊಂದು ತಿಳ್ಕೊಂಡಿದ್ಯಪ್ಪ, ಇಂಥ ಪುಣ್ಯಾತ್ಮ ನೀನು. ಹಂಗಂತ ಸುಮ್ಮನೆ ಬಿಡಲ್ಲ. ಈಗ ನಾವೆಲ್ಲ ಒಂದು ಕಡೆ ಹೋಗ್ತಿದ್ದೀವಲ್ಲ, ಅಲ್ಲಿ ನನ್ಗೇನು ಗಿಫ್ಟ್ ಬೇಕು ಅಂತ ಕೇಳ್ತೀನಿ. ಆದರೆ ನೀವು ಯಾರು ನಂಗೆ ಹೊಡಿಬಾರ್ದಂತ. ನಿನ್ನನ್ನು ಹೊಡೆಯೋದ? ನೀನು ಮಾಡಿರೋ ಉಪಕಾರಕ್ಕೆ ನಿನ್ನನ್ನು ಹೊಡೆದ್ರೆ ನರಕಕ್ಕೆ ಹೋಗ್ಬಿಡ್ತೀವಿ ಅಷ್ಟೇ. ನಿನಗೋಸ್ಕರ ನನ್ನ ಜೀವ ಬೇಕಾದರೂ ಕೊಡ್ತೀನಿ, ಕೇಳು. ಜೀವ ಏನು ಬೇಡ ಆಂಟಿ, ಮ್ಯಾಕ್ಸಿಮಮ್ ಜೀವನ ಕೇಳ್ತೀನಿ ಅಷ್ಟೇ. ಬನ್ನಿ ಬಾ. ನೀವಿಲ್ಗೆ ಏನು ಕೇಳೋಕೆ ಕರ್ಕೊಂಡು ಬಂದಿದ್ದೀರಾ ಅಂತ ನನಗೆ ಗೊತ್ತು. ಹೇಳಲ್ಲ, ಆದರೂ ಗೊತ್ತು. ಅದನ್ನು ನಿಮ್ಮ ಬಾಯಿಂದ ಕೇಳಬೇಕು ಅಂತ ಕಾಯ್ತಿದ್ದೀನಿ. ಅಲ್ಲ, ನಿಮ್ಗೆ ಹೆಂಗ್ರಿ? ಅದೆಲ್ಲ ಹೇಳೋಕ್ಕಾಗಲ್ಲ. ಆದರೆ ನೀವು ಅದನ್ನು ಹೇಳಿದ್ಮೇಲೆ ಅಮ್ಮ ಖಂಡಿತ ಬೇಡ ಅನ್ನಲ್ಲ, ಒಪ್ಕೋತಾಳೆ. ಅದಕ್ಕೆ ನಾನು ಗ್ಯಾರಂಟಿ. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏನಪ್ಪ? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡೋದಿದೆ. ನಾನು ಈಗಲೇ ಬಂದೆ. ಆಯ್ತು. ಈ ಹುಡುಗ ಏನೋ ಒಂದು ಗತಿ ಕಾಣಿಸ್ತಾನೆ ಕಣೆ. ಆದರೆ ಎಂಥ ಬೆಣ್ಣೆ ಅಂತ ಮನ್ಸಲ್ವಾ? ಅವ್ನು ಮಾತಾಡೋದು, ಓಡಾಡೋದು ಎಲ್ಲ ನೋಡ್ತಾ ಇದ್ರೆ ಒಂದು ಪುಟ್ಟ ಮಗು ಮಾತಾಡ್ದಂಗೆ ಇರುತ್ತಲ್ವಾ? ಬರ್ತೀನಿ. ನಾನು ನಿಮ್ಗೆ ಅವಾಗಲೇ ನನ್ನ ಬರ್ಡೇ ಅಂತ ಹೇಳಿದ್ದೆ ತಾನೆ. ಸೊ ಈ ನನ್ನ ಬರ್ಡೇಗೆ ನಾನು ಪ್ರೀತಿಸಿದವ್ರಿಗೆ ಪ್ರಪೋಸ್ ಮಾಡಬೇಕು ಅಂತ. ಪ್ರೀತಿಸಿದವ್ರಿಗ? ಇಲ್ಲಿ ಯಾರಿದ್ದಾರೆ? ಗೊತ್ತಾಗುತ್ತೆ. I love you, auntie. ನೀನು ನನ್ನನ್ನು ಲವ್ ಮಾಡ್ತಾ ಇದೀಯಾ? ಎಲ್ಲದಕ್ಕೂ ಹುಡುಗಾಟ. ಖಂಡಿತ ಇದೆ. ಪ್ರೀತಿ ಅಂದ್ರೆ ಅದು ಭಗವಂತನ ಭಾಷೆ ಅಂತಾರೆ. ಭಗವಂತ ಅಂದ್ರೆ ಎಲ್ಲರೂ ಒಳಗಡೆ ಇರೋನು ಒಳ್ಳೆಯವನು ಅಂತ ತಾನೆ. ಸೊ ನಿಮ್ಮ ಒಳಗಡೆ ಇರೋ ಒಳ್ಳೆತನನ ನಾನು ಪ್ರೀತಿಸ್ತಾ ಇದ್ದೀನಿ. ಆ ಒಳ್ಳೆತನಕ್ಕೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ರಿಯಲಿ ಲವ್ ಯು ಆಂಟಿ. ಇದು ಈ ನಾನು ತುಂಬ ಇಷ್ಟಪಟ್ಟರು ಆಂಟಿಗೆ ತುಂಬ ಆಸೆಯಿಂದ ತಂದಿರೋ ಪುಟಾಣಿ ಗಿಫ್ಟ್. ಇದನ್ನು ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ಳೇಬೇಕು.
ಸರ. ಕಾಸಿನ್ ಸರ, ನಿಜ ಶಾಲಿನಿ. ಅಯ್ಯೋ ದೇವಿ, ನಿಜ ಹೇಳ್ತೀನಪ್ಪ, ನನಗೆ ಯಾವತ್ತೂ ಚಿನ್ನದ ಮೇಲೆ ಆಸೆನೇ ಇರಲಿಲ್ಲ. ಆದರೆ ಇದನ್ನು ತಂದ್ಕೊಡ್ಬೇಕು ಅನ್ನೋ ನಿನ್ನ ಮನಸ್ಸಿದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ಆಯಿತು, ನಿನ್ನ ಪ್ರೀತಿನ ನಾನು ಒಪ್ಕೋತೀನಿ. ಆ ದೇವರು ನಿನ್ನನ್ನು 100 ವರ್ಷ ಚೆನ್ನಾಗಿಟ್ಟಿರಲಿ. ಅದು ನನ್ನ ಪುಣ್ಯ ಆಂಟಿ. ಮನುಷ್ಯನಿಗೆ ಊಟ ನಿದ್ರೆಗಿಂತ ಕನ್ಸು ಮುಖ್ಯ ಅಂತಾರೆ. ಅದಕ್ಕೆ ಬೆಳಕಿಲ್ದಿರೋ ದಾರಿಲಿ ನಡಿಬೋದು, ಆದರೆ ಕನ್ಸಿಲ್ದಿರೋ ದಾರಿಲಿ ನಡೆಯೋಕ್ಕಾಗಲ್ಲ ಅಂತ ಮಹಾನ್ ಸಾಹಿತಿಗಳು ಹೇಳಿರೋದು. ಆಗುತ್ತೋ ಬಿಡುತ್ತೋ, ಸಾಧ್ಯನೋ ಅಸಾಧ್ಯನೋ, ಬಟ್ ಏನಾದರೂ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದೀರಲ್ಲ, ನಿಮ್ಮೊಳಗಡೆ ಇರೋ ಆ ಕನಸನ್ನೇ ನಾನು ಪ್ರೀತಿಸ್ತಾ ಇರೋದು. ಈ ಪುಟ್ಟು ವಸ್ತು ಥರ ನಿಮ್ಮ ಕನಸು ಯಾವಾಗಲೂ ಹೊಳಿತಿರಲಿ ಅಂತ ಈ ವಸ್ತುನ ನಿಮಗೆ ಕೊಟ್ಟು ಹೇಳ್ತಾ ಇದ್ದೀನಿ. ಐ ಲವ್ ಯು ದಿಶಾ ಅವರೇ. ನನ್ನ ಪ್ರೀತಿನ ಒಪ್ಕೋತೀರಾ? ಡೈಮಂಡ್ ರಿಂಗ ಇಷ್ಟೊಂದು ಕಾಸ್ಟ್ಲಿದು? ನಿಮ್ಮ ಕನ್ಸಷ್ಟೇನು ಕಾಸ್ಟ್ಲಿ ಅಲ್ಲ ಬಿಡಿ. ಹೇಳಿ, ನನ್ನ ಪ್ರೀತಿನ ಒಪ್ಕೋತೀರಾ? ಕೇಳ್ತೀರಲ್ಲ, ಈ ಖಾಲಿ ಮನಸ್ಸಲ್ಲಿ ಹೊಸ ಕನ್ಸನ್ನು ಕಟ್ಟಿರೋರೇ ನೀವು. ನಿಮ್ಮನ್ನು ಯಾವತ್ತೂ ಒಪ್ಕೊಂಡೆ. ಲವ್ ಯು ಟು. ಮನುಷ್ಯ ಎಷ್ಟೇ ಬೆಳೆದ್ರು ಅವನೊಳಗಡೆ ಮಗುವಿನ ಮನಸ್ಸಿರ್ಬೇಕು ಅಂತಾನೆ. ಅವಾಗ ಅವನು ತುಂಬ ತೃಪ್ತಿಯಾಗಿರ್ತಾನೆ. ಆ ಮನಸ್ಸನ್ನ ನಾನು ನಿಮ್ಮಲ್ಲಿ ನೋಡಿದ್ದೀನಿ ಪ್ರತಿಮಾ ಅವರೇ. ಆ ನಿಮ್ಮ ಮಗುವಿನ ಮನಸ್ಸನ್ನ ನಾನು ತುಂಬ ಪ್ರೀತಿಸ್ತಾ ಇದ್ದೀನಿ. ಆ ಮುಗ್ಧ ಚಿಂದಂಥ ಮನಸ್ಸಿಗೆ ಇದನ್ನು ಕೊಟ್ಟು ಪ್ರಪೋಸ್ ಮಾಡಬೇಕು ಅಂತ ಇದ್ದೀನಿ. ಐ ಲವ್ ಯು ಪ್ರತಿಮಾ ಅವರೇ. ನನ್ನ ಪ್ರೀತಿನ ಒಪ್ಕೋತೀರಾ? ಇದು ನಂಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಮಾತೆ ನಿಂತೋಗಿದೆ. ಅರ್ಥ ಆಯ್ತು ನಂಗೆ. ರಿಲ್ಯಾಕ್ಸ್. ಅಬ್ಬಾ, ಇವತ್ತೆಷ್ಟು ರಿಲೀಫ್ ಅನ್ನಿಸ್ತಿದೆ ಗೊತ್ತಾ? ಅದೆಲ್ಲ ಸರಿಯಪ್ಪ, ಎಲ್ಲಿ ಗಿಫ್ಟ್ ಕೊಟ್ಟೆ, ಆದರೆ ನಮ್ಮ ಶಾಲಿನಿಗೆ ಏನೂ ಕೊಡ್ಲಿಲ್ವಲ್ಲ? ಸಾರಿ ಆಂಟಿ, ಅವ್ರಿಗಂತ ನಾನು ಏನೂ ತಂದೆ ಇಲ್ಲ. ಶಾಲಿನಿಗೆ ಏನೂ ಕೊಡ್ಲಿಲ್ವಲ್ಲ? ಸಾರಿ ಆಂಟಿ, ಅವ್ರಿಗಂತ ನಾನು ಏನೂ ತಂದೆ ಇಲ್ಲ. ಹೌದಾ? ವಸ್ತು ಕೊಡಬೇಕು ಅಂತ ನಾನು ಏನೂ ತಂದಿಲ್ಲ. ಅದ್ರ ಗಿಫ್ಟ್ ಬದಲಾಗಿ ನನ್ನನ್ನೇ ನಾನು ಕೊಡಬೇಕು ಅಂದ್ಕೊಂಡು.
ಜೀವನ ಅಂದರೆ ಒಂದು ದೊಡ್ಡ ಪ್ರಯಾಣ ಅಂತ ಹೇಳ್ತಾರೆ. ಆ ಪ್ರಯಾಣ ಸುಖಕರವಾಗಿರಬೇಕು ಅಂದರೆ ಒಳ್ಳೆ ಜೀವನ ಸಂಗಾತಿ ಸಿಗ್ಬೇಕಂತ, ಪ್ರೀತಿನ ಹಂಚ್ಕೊಂಡು ಜೊತೆ ಜೊತೆಯಲ್ಲೇ ನಡಿಬೇಕಂತ. ಅಂಥ ಜೀವನ ಸಂಗಾತಿನ ನಾನು ನಿಮ್ಮಲ್ಲಿ ನೋಡಿದ್ದೀನಿ ಶಾಲೆ. ಅದಕ್ಕೆ ಇವತ್ತು ಇಷ್ಟೊಂದು ಧೈರ್ಯ ತಗೊಂಡು ನಿಮ್ಮೆಲ್ಲರೂ ಪ್ರಪೋಸ್ ಮಾಡಿದ್ದೀನಿ. ಈಗ ನಿಮ್ಮೆಲ್ಲರ ಮುಖಾಂತರ ನಿಮ್ಮ ಮನೆ ಮಗಳು ಶಾಲಿನಿಗೆ ಪ್ರಪೋಸ್ ಮಾಡ್ತಾ ಇದ್ದೀನಿ. ನನ್ನ ಮನಸ್ಸಿಂದ, ಬುದ್ಧಿಯಿಂದ, ಆತ್ಮದಿಂದ ಹೇಳ್ತಾ ಇದ್ದೀನಿ, ಐ ಲವ್ ಯು ಶಾಲಿನಿ. ನಾನು ಇಡೀ ಜೀವನ ಅಂಗೈಲಿಟ್ಟು ನಿಮ್ಗೆ ಅರ್ಪಣೆ ಮಾಡಿ ಹೇಳ್ತಾ ಇದ್ದೀನಿ. ಪ್ಲೀಸ್ ನನ್ನನ್ನು ಪ್ರೀತಿಸ್ತೀರಾ? ಏನು ಹೇಳ್ತಾ ಇದೆಯಪ್ಪ ನೀನು? ತಮಾಷೆ ಮಾಡ್ತಿಲ್ಲ ತಾನೇ? ಇಲ್ಲ ಆಂಟಿ, ನಾನು ಸೀರಿಯಸ್ ಆಗಿ ನಿಜಾನೇ ಹೇಳ್ತಾ ಇದ್ದೀನಿ. ನಾನು ಶಾಲಿನಿನ ತುಂಬ 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 ಪ್ರೀತಿಸ್ತಾ ಇದ್ದೀನಿ. ಅವರಿಂದ ನನ್ನ ಜೀವನನೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನ್ನ ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ ಅಂತ ಅವಾಗ ಹೇಳ್ತಿದ್ವಿ ತಾನೆ. ನಾನು ಇವಾಗ ಕೇಳ್ತಾ ಇದ್ದೀನಿ ಆಂಟಿ, ನಾನು ಶಾಲಿನಿನ ತುಂಬ 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 ಪ್ರೀತಿಸ್ತಾ ಇದ್ದೀನಿ. ಅವರಿಂದ ನನ್ನ ಜೀವನನೇ ಇಲ್ಲ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ನನ್ನ ಬರ್ಡೇಗೆ ಏನೂ ಗಿಫ್ಟ್ ಕೊಟ್ಟಿಲ್ಲ ಅಂತ ಅವಾಗ ಹೇಳ್ತಿದ್ವಿ ತಾನೆ. ನಾನು ಇವಾಗ ಕೇಳ್ತಾ ಇದ್ದೀನಿ ಆಂಟಿ. ನಿಮ್ಮ ಮಗಳನ್ನ ನನಗೆ ಕೊಡ್ತೀರಾ? ಇನ್ನೊಂದು ಮಾತಾಡಿದ್ರೆ ಕಪ್ಪಾಳು ಕೊಡ್ದು ಬಿಡ್ತೀನಿ ಅಷ್ಟೇ. ಇಲ್ಲಿಗೆ ನಮ್ಮನ್ನೆಲ್ಲ ಕರ್ಕೊಂಡು ಬಂದಾಗಲೇ ನನಗೆ ಗೊತ್ತಾಯಿತು ನೀನು ಈ ಥರ ಏನೋ ಒಂದು ಮಾಡ್ತೀಯ ಅಂತ. ಕೊನೆಗೂ ನಿನ್ನ ಯೋಗ್ಯತೆ ಏನು ಅಂತ ತೋರಿಸ್ಬಿಟ್ಟಿಯಲ್ಲ. ಇಲ್ಲಿಂದ ಸುಮ್ಮನೆ ಹೊಟ್ಟೋಗು, ಇಲ್ಲಾಂದ್ರೆ ನಾನು ಏನು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಜಸ್ಟ್ ಶಟ್ ಅಪ್ ಯು ರಾಸ್ಕಲ್. ನಿನ್ನ ಯೋಗ್ಯತೆಗೆ ಆಂಟಿ ನೀವಾದ್ರೂ ಮಾತಾಡ್ಬೇಡ, ಮಾತಾಡ್ಬೇಡ. ನಿಂತವನು ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮನಸ್ಸು ಮರಳಿನ ಕಡಲು ಬೆಂದಿದೆ ಎದೆಯೊಡಲು, ನಿಜವೆಂದ ಪ್ರೀತಿ ಸುಳ್ಳು, ಹೂದಾರಿ ನೋವ ಮುಳ್ಳು, ನಂಬಿಕೆಯೇ ಸೋತಿದೆ.